ಪ್ರಿಯ ಯೂಟ್ಯೂಬ್ ಸ್ನೇಹಿತರೆ, ಇಂದು ನಾವು ಸಮಗ್ರ ಕೃಷಿ ಜೊತೆಗೆ ನಾವು ತುಂಬ ಥರ ಕೃಷಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀವಿ. ಆದರೆ ಇವತ್ತು ನಾವು ಮೀನು ಕೃಷಿ, ಈಗ ಮೀನು ಕೃಷಿಯಲ್ಲಿ ಯಾವ ರೀತಿ ಮಾಡ್ಬೋದು, ಆಮೇಲೆ ಅದರಲ್ಲಿ ಯಾವ ರೀತಿ ಆದಾಯ, ಪ್ರತಿಯೊಂದು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಲೋಕೇಶ್ ಅವರು ಇದ್ದಾರೆ. ಸರ್ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ಈಗ ನೀವು ತುಂಬ ನೋಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಮೀನು ಕೃಷಿ 2-3 ಥರ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಸ್ವಲ್ಪ ಕಂಪ್ಲೀಟ್ ನೀವು ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್. ಬನ್ನಿ ಸರ್, ತಿಳಿಸ್ಕೊಡೋಣ. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ನಮ್ಮ ತಂದೆ ಹೆಸರು ರೋಬೋ ಮುಂಜೇಗೌಡ ಅಂತ. ನಮ್ಮೂರು KR ಪೇಟೆ ತಾಲೂಕು, ಬೋಮನಹಳ್ಳಿ, ಮಂಡ್ಯ ಜಿಲ್ಲೆ. ನೋಡಿ ಸರ್, ಇದು RAS ಅಂತ, ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ. ಅಂದರೆ ಒಂದು ಹನಿ ನೀರು ಸಹ ವೇಸ್ಟ್ ಆಗದೇ ಇರೋ ರೀತಿಲಿ ಈ ಸಿಸ್ಟಮ್ನ ಮಾಡಿರೋದು. ಇದು ಸರ್ಕಾರನೇ ನಮಗೆ ಅನುದಾನ ರೀತಿಯಲ್ಲಿ ಒಂದಷ್ಟು ಸಬ್ಸಿಡಿಗಳನ್ನ ಕೊಡ್ತದೆ. ಇದರಿಂದ ಏನು ಯೂಸ್ ಅಪ್ಪ ಅಂತಂದರೆ, ನೋಡಿ 4 ಕುಂಟೆ ನಮ್ಮ ಜಮೀನಿನಲ್ಲಿ ಈ 6 ಕೊಳಗಳನ್ನ ಮಾಡಿದ್ದೀವಿ. ಇದರ 6 ಕೊಳದಿಂದ ಉದ್ದೇಶ ಏನು ಅಂತ ಅಂದರೆ, ಈ 6 ಕೊಳಗಳು ಇರೋ ಜಾಗದಲ್ಲಿ ನಾವು 4 ಕುಂಟೆಲಿ ಏನು ಯಾವುದೇ ರೀತಿ ಬೆಳೆ ಆಗಲಿ, ಭತ್ತ ಅಥವಾ ರಾಗಿ, ಇನ್ನಿ ಕಬ್ಬು, ಈ ರೀತಿ ಬೆಳೆಗಳನ್ನ ಬೆಳೆದಾಗ ಅದರಲ್ಲಿ ಬರೋ ಆದಾಯಕ್ಕಿಂತ ಇದು ಒಂದು ಸ್ವಲ್ಪ ಹೆಚ್ಚಿನ ಥರ ಆದಾಯವನ್ನು ನಮಗೆ ತಂದುಕೊಡ್ತದೆ. ಮತ್ತು ರಿಸ್ಕು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಈ ಏನು 6 ಕೊಳದ ನೋಡ್ತಾ ಇದ್ದೀರಿ, ಈ 4 ಕುಂಟೆ ಜಾಗದಲ್ಲಿ ನಾವೇನು ಭತ್ತ ಮತ್ತು ರಾಗಿ ಮತ್ತು ಕಬ್ಬು ಈ ರೀತಿ ಬೆಳೆಗಳನ್ನ ಬೆಳೆದಾಗ ಈ 4 ಕುಂಟೆಯಲ್ಲಿ ಏನು ಆದಾಯ ಬರ್ತಿತ್ತೋ ಅದಕ್ಕಿಂತ 4 ಪಟ್ಟು ಆದಾಯ ಇದರಲ್ಲಿ ನಾವು ನೋಡ್ಬೋದು. ಈ ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಅಂದರೆ ಏನು ಅಂತ ಅಂದರೆ, ನೀರನ್ನ ಮರುಬಳಕೆ ಮಾಡೋವಂಥದ್ದು. ಈ 6 ಕೊಳದಲ್ಲಿ ನೀರು ಕಾಣ್ತಿದೆ, ಈ ನೀರನ್ನ ಫಿಲ್ಟ್ರು ಮುಖಾಂತರ ಮತ್ತೆ ಇದೇ ಕೊಳಗಳಿಗೆ ಬಂದರೆ ನೀರು ಒಂದು ನೀರು ಸಹ ವೇಸ್ಟ್ ಆಗಲ್ಲ. ಆಕ್ಸಿಜನ್ ಸರ್, ಈಗ ನೀವು ಹೇಳ್ತಾ ಇದ್ದೀರಾ ಈ 4 ಕುಂಟೆಲಿ ಈ ಥರ ಮಾಡ್ಬೋದು, ರೈತರಿಗೆ ಮಾಡೋದು ತುಂಬ ಅನುಕೂಲ ಅಂತ ಹೇಳ್ತೀರಾ. ಹೌದು ಸರ್. ಈಗ ಅವ್ರಿಗೆ ಕಾಸ್ಟ್ ಆಫ್ ಎಷ್ಟು ಬೀಳ್ಬೋದು ಸರ್? ಈಗ ಎಲ್ಲರ ಕೈಲೂ ಕೆಪಾಬಿಲಿಟಿ ಬೇಕು. ಈಗ ಯಾವ ರೀತಿ ಕಾಸ್ಟ್ ಬೀಳುತ್ತೆ, ಯಾವ ರೀತಿ ಸರ್ ಅವರು? ಈಗ ಕಾಸ್ಟ್ ವಿಚಾರಕ್ಕೆ ಹೋಗೋದಾದ್ರೆ, ನಾನು ಮೊದಲೇ ಹೇಳಿದೆ, ನಮ್ಮ ತಂದೆ ಹೆಸರು ರೋಬೋ ಮುಂಜೇಗೌಡ ಅಂತ. ಸೊ ಅವರು ಸ್ವಲ್ಪ ಇಂಜಿನಿಯರಿಂಗ್ ರೀತಿಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ಸ್ವತಃ ಅವರೇ ಮಾಡಿರೋದು. ಅವರು ಹೆಚ್ಚಿನ ರೀತಿಲಿ ಓದಿಲ್ಲ. ನಿಮಗೆ ಬೇಕಾದ್ರೆ ಯೂಟ್ಯೂಬಲ್ಲಿ ರೋಬೋ ಮುಂಜೇಗೌಡ ಅಂತ ಹೇಳಿದ್ರೆ ಅವರ ರಿಸರ್ಚ್ಗಳು ಸಿಗ್ತವೆ. ಸೊ ಮಾಮೂಲಿ ನಮ್ಮ ರೈತರುಗಳು ಮಾಡೋದಾರೆ ಅವ್ರಿಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಸ್ವತಃ ನಮ್ಮ ತಂದೆಯವರ ಪ್ಲ್ಯಾನಿಂಗ್. ಈಗೇನು ನೋಡ್ತಾ ಇದ್ದೀರಿ, ಈ ಮೆಸ್ಸು, ಈ ಮಿಷಿನರೀಸ್, ಇವೆಲ್ಲ ನಮ್ಮ ತಂದೆಯವರು ಸ್ವತಃ ಅವರೇ ಪ್ಲ್ಯಾನಿಂಗ್ ಮಾಡಿರೋದು. ಅದರಿಂದ ನಮ್ಗೆ ಸ್ವಲ್ಪ ಕಡಿಮೆ ಕಾಸ್ಟ್ ಬೀಳುತ್ತೆ. ಈ ಪೈಪ್ ಲೈನ್ ಆಗಿರ್ಬೋದು, ಈ ಆಕ್ಸಿಜನ್ ಕಲೆಕ್ಷನ್ಗಳಾಗಿರ್ಬೋದು, ಇದೆಲ್ಲ ಸ್ವತಃ ನಾವೇ ಮಾಡಿದಿರೋದ್ರಿಂದ ಖರ್ಚು ನಮಗೆ ಕಡಿಮೆ ಬೀಳುತ್ತೆ. ಇದ್ರ ನಾಲೆಡ್ಜ್ ಇಲ್ಲದೆ ಇದ್ದವ್ರಿಗೆ ಇದ್ರದ್ದು ಖರ್ಚೆಲ್ಲ ಲೇಬರ್ಸ್ಗೆ ಕೊಡೋದ್ರಿಂದ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಬೀಳ್ತದೆ. ಆದ್ದರಿಂದ ಅವರು ಅವರ ಲೋಕಲ್ ಅವರ ಸ್ಥಳ ವ್ಯವಸ್ಥೆ ಯಾವ ರೀತಿ ಇದೆ, ಈಗ ನೋಡಿ ನಾವು ಮನೆ ಹತ್ರ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಹೇಳ್ತಿದಂಗೆ ನಾವು ಬರ್ತೀವಿ, ನೋಡ್ತೀವಿ ಮೀನುಗಳು ಯಾವ ರೀತಿ ಆಗಿದ್ದಾವೆ, ಅಥವಾ ಅವಕ್ಕೆ ಏನೋ ಆಕ್ಸಿಜನ್ ಕೊರತೆ ಇದೆಯಾ, ಅವಕ್ಕೆ ಫುಡ್ ಹಾಕ್ಬೇಕೇನಿಲ್ಲ. ಕೆಲವ್ರಿಗೆ ಮನೆ ಹತ್ರ ಜಾಗ ಇರೋದಿಲ್ಲ, ಜಮೀನ್ ಹತ್ರ ಮಾಡಬೇಕಾಗಿರ್ತದೆ. ಆಗ ಒಂದು ಸ್ವಲ್ಪ ಅವ್ರಿಗೆ ರಿಸ್ಕಿ ಆಯ್ತದೆ. ಆಮೇಲೆ ಈಗ ನಿಮಗೆ ಗೊತ್ತು, ಕೆಲವರು ಬೇರೆ ಬೇರೆ ರೀತಿಯಾದಂಥ ದುಷ್ಕರ್ಮಿಗಳು ಬೇರೆ ಬೇರೆ ರೀತಿಯಾದಂಥ ಅವರು ಸಹಿಸ್ಕೊಳ್ಳೋದಾದ್ರೆ ಏನಾರ ಮಾಡ್ಬೋದು. ಇದು ನಮಗೆ ಮನೆ ಹತ್ರ ಆಗಿದ್ದರಿಂದ ಸೇಫ್ ಆ್ಯಂಡ್ ಸೆಕ್ಯೂರ್ ಇದೆ. ಬೇರೆ ಅವ್ರಿಗೆ ಜಮೀನ್ ಹತ್ರ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಕಾಸ್ಟ್ ವಿಚಾರಕ್ಕೆ ಬಂದರೆ, ಸರ್ಕಾರದಲ್ಲಿ ಕ್ಯಾಸ್ಟ್ ಕ್ಯಾಟಗರಿ ವೈಸಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ಗೆ ಬೇರೆ ಬೇರೆ ರೀತಿಯಾದಂಥ ಸಬ್ಸಿಡಿ ಧನಗಳಿವೆ. ಅದು ನಿಮ್ಮ ಮೀನುಗಾರಿಕೆ ಇಲಾಖೆ ನಿಮ್ಮ ತಾಲೂಕಲ್ಲಿ ಅಥವಾ ಡಿಸ್ಟಿಕ್ಕಲ್ಲಿ ಅಲ್ಲೊಂದು ವಿಚಾರಿಸಿದ್ರೆ ಅಲ್ಲಿ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಅದ್ರ ಮೇಲೆ ನೀವು ವಿಷಯಗಳನ್ನ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ನೀವು ಇಲ್ಲಿ 6 ಹಂತವಾಗಿ ಮಾಡಿದ್ದೀರಾ ಸರ್? ಈಗ ಹೌದು, 6 ಕೊಳಗಳು. 6 ಕೊಳಗಳು. ಒಂದು ಕೊಳದಲ್ಲಿ ಅಂದಾಜು ಎಷ್ಟು ಮೀನು ಬರ್ಬೋದು ಸರ್? ಈಗ ಒಂದು ಕೊಳದಲ್ಲಿ 2000 ಮೀನು ಸಾಕಾಣಿಕೆ ಮಾಡ್ಬೋದು ಅಂತ ಇರೋದು. ಯಾಕೆಂದ್ರೆ ಇದು ಈ RAS ಸ್ಕೀಮ್ ಇರೋದೇ ಅದೇ ರೀತಿ. ಕಡಿಮೆ ಸಾಂದ್ರತೆಯಲ್ಲಿ ಹೆಚ್ಚಿನ ಮೀನನ್ನ ಸಾಕಾಣಿಕೆ ಮಾಡುವಂಥದ್ದು ಇದ್ರ ಸ್ಕೀಮ್ ಇರೋದು. ನೋಡಿ, ನೀವು ನೋಡ್ತಾ ಇರ್ಬೋದು, ಆಕ್ಸಿಜನ್ ನೋಡಿ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಆಕ್ಸಿಜನ್ ಯಾಕೆ ಕೊಡ್ತೀವಿ ಅಂತ ಅಂದರೆ, ನಾವು ಕೆರೆಗಳಲ್ಲಿ ನೋಡಿದ್ರೆ ಅದು ವಿಶಾಲಾಗಿರ್ತದೆ. ಅವು ಓಡಾಡಿಕೊಂಡು
ಬೆಳಿತವೆ. ಆದ್ರೆ ಇಲ್ಲಿ ಹೆಚ್ಚಿನ 2,000 ಮರಿಗಳನ್ನ ನಾವಿಲ್ಲಿ ಬಿಟ್ಟಾಗ ಅವಕ್ಕೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ನಮ್ಗೆ ಹಂಗೆ ಒಂದು ಒಂದು ಕೊಠಡಿಯಲ್ಲಿ ನಮ್ಮ ಜಾಸ್ತಿ ಜನ ಅದ್ರೊಳಗೆ ಕೂಡಾಕಿ ಬಿಟ್ಟಾಗ ನಮ್ಗೆ ಉಸಿರು ಕಟ್ಟುತ್ತೋ ಅದೇ ರೀತಿ ಮೀನುಗಳಿಗೂ ಸಹ ಆಕ್ಸಿಜನ್ ಕೊರತೆ ಆಯ್ತದೆ. ನಾವು ಕೃತಕವಾಗಿ ಆಕ್ಸಿಜನ್ ಕೊಟ್ಟಾಗ ಆ ಮೀನುಗಳಿಗೆ ಸರಿಯಾದ ರೀತಿಯಾದ ಆಕ್ಸಿಜನ್ ಪ್ರಮಾಣ ಸಿಗುತ್ತೆ ಸರ್. ಅಂದ್ರೆ ಈಗ ಆಕ್ಸಿಜನ್ 24/7 ಕೊಡ್ಬೇಕಾ ಯಾವ ರೀತಿ ಸರ್? ಹೌದು ಸರ್, 24/7 ಕೊಡಬೇಕು. 24/7 ನಾವು ಎಷ್ಟು ಮೀನುಗಳನ್ನ ಬಿಡ್ತೀವಿ ನಮ್ಮ ಕೆಪಾಸಿಟಿ ಮೇಲೆ ಅದು ಅಷ್ಟೇ ರಿಸ್ಕ್ ಇರ್ತದೆ. 24 ಗಂಟೆ ಟೈಮ್ ಆಕ್ಸಿಜನ್ ಕೊಡಲೇಬೇಕು ಸರ್, ಇಲ್ಲಾಂದ್ರೆ ಮೀನುಗಳು ಸಾಯ ಪ್ರಮಾಣ ಜಾಸ್ತಿ ಇರ್ತದೆ. ಸರ್ ನೀವು ಯಾವ ತರ ಈಗ ಯಾವ ಜಾತಿ ಮೀನುಗಳು ಸಾಕ್ತಿದ್ದಾರೆ ಸರ್ ನೀವು? ಸರ್ ಈಗ ನಾವು ಅಟ್ ಪ್ರೆಸೆಂಟ್ ಸಾಕ್ತಾ ಇರೋದು ತಿಲೇಫಿಯಾ ಅಂತ, ಮತ್ತೆ ರೂಪ್ ಚಂದ್ ಅಂತ ಬರುತ್ತೆ. ಅದು ರೂಪ್ ಚಂದು ಕೆರೆಗಳಲ್ಲಿ ಸಾಕಕ್ಕೆ ಅವಕಾಶ ಇಲ್ಲ, ಬಟ್ ಕೊಳಗಳಲ್ಲಿ ಸಾಕ್ಬೋದು. ಮತ್ತೆ ಮುರೇಲಾ ಅಂತ ಒಂದು ತಳಿ ಸಾಕ್ತಾ ಇದೀವಿ. 3 ತಳಿ ಸರ್ ನಾವೀಗ ಆಲ್ರೆಡಿ ಸಾಕ್ತಾ ಇದೀವಿ ಸರ್. 3 ತಳಿ ಸರ್. ಇನ್ನೊಂದು ಯಾವ್ದೋ ಹೇಳಿದ್ರಲ್ಲ, ಯಾವ್ದೋ ರೂಪ್ ಚಂದ್ ಅಂತ. ರೂಪ್ ಚಂದ್ ಸರ್, ಅದು ಎಂತ ಸರ್? ಈಗ ಕೆರೆಗಳಲ್ಲಿ ಅವಕಾಶ ಇಲ್ಲ, ಕೊಳದಲ್ಲಿ ಮಾತ್ರ ಅವಕಾಶ ಎಂತ ಸರ್ ಅದು? ಸರ್ ಅವು ವೆಜ್ ಗಿಂತ ನಾನ್ ವೆಜ್ ನ ಜಾಸ್ತಿ ಇಷ್ಟಪಡ್ತವೆ. ಓಕೆ. ಸೊ ಬೇರೆ ಮೀನುಗಳನ್ನ ಅವು ಮರಿಗಳನ್ನ ಚಿಕ್ಕದ್ರಲ್ಲಿ ಇದ್ದಾಗ್ಲೇ ಅವು ತಿನ್ನೋದ್ರಿಂದ ನಾವು ಕೆರೆಗಳಿಗೆ ಬಿಟ್ಟಾಗ ಆ ಮರಿಗಳನ್ನ ತಿಂದಾಗ ಅಲ್ಲಿ ಆ ಸಂತತಿಗ ಸಂಖ್ಯೆ ಕಡಿಮೆ ಆಗುತ್ತೆ. ಇಲ್ಲೇ ಅದೇ ಈಗ ನೋಡಿ ತೊಟ್ಟಿಲಿ ಬರೀ ಅದನ್ನೇ ಬಿಟ್ಟಾಗ ಅವ್ರದೇ ಸಂತತಿ ಇರೋದ್ರಿಂದ ಅವು ಬೇರೆ ಮೀನುಗಳ ಜೊತೆ ತಿನ್ನೋದಾಗ್ಲಿ ಏನೇ ಆಗ್ಲಿ ಮಾಡೋದಿಲ್ಲ. ಅದಕ್ಕೆ ಸರ್ ಈ ಕೊಳಗಳಿಗೆ ಪರ್ಮಿಷನ್ ಇದೆ, ಬಟ್ ಕೆರೆಗಳಲ್ಲಿ ಬೆಳೋದಕ್ಕೆ ಪರ್ಮಿಷನ್ ಇಲ್ಲ. ಹೌದು, ಅದು ಯಾವುದು ತಳಿ ಅಂತ ಅಂದ್ರೆ ಅದು ಕ್ಯಾಟ್ ಫಿಶ್. ಅದು ಆಟ್ಗೆ ಸಂಬಂಧಪಟ್ಟಂತ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡೋ ಅಂತ ಅಂಶದಲ್ಲಿ ಇದೆ ಅಂದ್ಬಿಟ್ಟು ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಕ್ಯಾಟ್ ಫಿಶ್ ನಮ್ಮ ಇಂಡಿಯಾದಲ್ಲಿ ನಾವು ಸಾಕಂಗಿಲ್ಲ. ಬಟ್ ರೂಪ್ ಚಂದ್ ಇಂಥವೆಲ್ಲ ಈ ತರ ಕೊಳದಲ್ಲಿ ಸಾಕ್ಬೇಕು, ಬಿಟ್ರೆ ಅದಕ್ಕೆ ಕೆರೆಯಲ್ಲಿ ಸಾಕೋ ಅವಕಾಶ ಇಲ್ಲ ಸರ್. ಸರ್ ಈಗ ನೀವು ಯಾವ ರೀತಿ ಸರ್, ಈಗ ನೀವು ಯಾವ ತರ ಈಗ ಮೀನುಗಳನ್ನ ಯಾವ ತರ ಪೋಷಣೆ ಮಾಡ್ತೀರಾ, ಯಾವ ತರ ತರ್ತೀರಾ, ಯಾವ ತರ ಎಲ್ಲಿಂದ ತರ್ತೀರಾ, ಅಥವಾ ನೀವೇನೇ ಇಲ್ಲಿಂದ ಏನಾದ್ರು ಅದನ್ನ ಮೀನುಗಳನ್ನ? ಸರ್ ಮೊದಲು ನಾವು ಕೇರಳದಿಂದ ಮರಿಗಳನ್ನ ತರಿಸಿದ್ದು ತಿಲೇಫಿಯಾ ಅಂತ. ಅದು ಒಂದು ಮರಿಗೆ 5 ರೂಪಾಯಿ ಬಿದ್ದಿತ್ತು. ಮತ್ತೆ ಮೈಸೂರು ಫಿಶ್ ಡಿಪಾರ್ಟ್ಮೆಂಟಲ್ಲಿ KRS ಡ್ಯಾಮ್ ಹತ್ರ ಫಿಶ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಮರಿಗಳನ್ನ ತರಿಸಿದ್ದು ಸರ್. ಮೊದಲು ಮರಿಗಳು ತಂದು ನಾವು ಸಾಕಾಣಿಕೆ ಮಾಡಿ ತದನಂತರ ನಾವೇ ಅದರಿಂದ ಮರಿಗಳನ್ನ ಉತ್ಪಾದನೆ ಮಾಡಿ ಈಗ ನಾವೇ ಮರಿಗಳನ್ನ ಸಾಕ್ತಾ ಇದ್ದೀವಿ. ಇದು ಏನು 3ನೇ ತೊಟ್ಟಿ ಕಾಣಿಸ್ರಿ, ಇದರಲ್ಲಿ ಆಲ್ರೆಡಿ ನಾವು ಮರಿಗಳನ್ನ ಬಿಟ್ಕೊಂಡು ಇದರಲ್ಲಿ ಸಾಕ್ತಾ ಇದ್ದೀವಿ. ಚಿಕ್ಕ ಮರಿಗಳು ಆಲ್ರೆಡಿ ಇದರಲ್ಲಿ ಬರ್ತಾ ಇವೆ. ಇದರಲ್ಲಿ ಬಂದಿದಂಥ ಮರಿಗಳನ್ನ ನಾವು 6 ಕೊಳಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದರಲ್ಲಿ ಸಾಕಾಣಿಕೆ ಮಾಡ್ತಾ ಹೋಗ್ತೀವಿ ಸರ್. ಸರ್ ಈಗ ನೀವು ಹೇಳೋ ಪ್ರಕಾರ ಈಗ ಒಂದೊಂದು ಕೊಳದಲ್ಲಿ ಒಂದೊಂದು ಜಾತಿ ಮೀನುಗಳಿದಾವ, ಅಥವಾ ಒಂದೇ ಕೊಳದ ಎಲ್ಲ ಜಾತಿ ಮೀನುಗಳಿದಾವ? ಸರ್ ಈಗ 3 ಕೊಳದಲ್ಲಿ 1 ಜಾತಿ ಮೀನಿವೆ, ಇನ್ನು 3 ಕೊಳದಲ್ಲಿ ಇನ್ನೊಂದು ಜಾತಿ ಮೀನಿವೆ ಸರ್. ಬಟ್ ಒಂದೇ ಕೊಳದಲ್ಲಿ ಒಂದೇ ಜಾತಿ 2-3 ಜಾತಿ ಮೀನುಗಳು ಇರಲ್ಲ ಸರ್. ಒಂದು ಜಾತಿಲಿ ಅಂತ ಅಂದ್ರೆ ನಾವು ನೋಡ್ಬೇಕು. ಒಂದು ಜಾತಿ ಮೀನು ಕಂಡ್ರೆ ಇನ್ನೊಂದು ಜಾತಿ ಮೀನಿಗೆ ಆಗೋದಿಲ್ಲ, ಸ್ವಲ್ಪ ಉಕ್ಕುವೆ ಬೇರೆ ಇರ್ತವೆ. ಆಮೇಲೆ ಬೆಳವಣಿಗೆ ಅವು ಫುಡ್ ಹಾಕ್ದಾಗ ಅವು ಬೇಗ ತಿನ್ನುತ್ತವೆ, ಇವು ಲೇಟಾಗಿ ತಿನ್ನುತ್ತವೆ. ಆಗ ನಮ್ಗೆ ಏನಾಗುತ್ತೆ ಅಂತ ಇಳುವರಿ ಕಡಿಮೆ ಬರ್ತದೆ. ಅವ್ರದೇ ಜಾತಿ ಸಂತತಿ ಇರೋದ್ರಿಂದ ಅವು ಅವದೇ ಮರಿ ಮಾಡೋದಾಗಿರ್ಬೋದು, ಆಮೇಲೆ ಮಕ್ಕಳನ್ನ ಪೋಷಣೆ ಮಾಡೋದಾಗಿರ್ಬೋದು, ಅವು ಹೆಚ್ಚು ನಮಗೆ ಲಾಭ ತಂದುಕೊಡುತ್ತದೆ. ಮಿಕ್ಸಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂತ ಅಂದರೆ ತಳಿಗಳು ವೇರಿಯೇಷನ್ ಆದಾಗ ಸ್ವಲ್ಪ ನಮಗೆ ಇಳುವರಿ ಬರೋದು ಕಡಿಮೆ ಆಗುತ್ತೆ ಅಂತ ಸರ್. ನಾವು ಸೆಪ್ರೇಟು ಬೇರೆ ತಳಿಗಳನ್ನ ಸಾಕಾಣಿಕೆ ಮಾಡ್ತೀವಿ ಸರ್. ಸರ್ ಈಗ ನೀವು ಮಾರ್ಕೆಟಿಂಗ್ ವಿಚಾರವಾಗಿ ಬಂದರೆ ಯಾವ ರೀತಿ ಮಾಡ್ತೀರಾ ಸರ್? ಈ ಮಾರ್ಕೆಟಿಂಗು ಈಗ ನಿಮ್ಗೆ ಕಷ್ಟ ಇದೆಯಾ, ಅಥವಾ ಯಾವ ರೀತಿ ಮಾಡ್ತೀರಾ ಅದನ್ನ? ಸರ್ ಮಾರ್ಕೆಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಮೀನು ಮಾರ್ಕೆಟಿಂಗು ಸ್ವಲ್ಪ ಕಷ್ಟದಾಯಕವೇ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಮಾರ್ಕೆಟಿಂಗ್ ಇದಕ್ಕೆ ಸೌಲಭ್ಯ ಇಲ್ಲ. ಸ್ವತಃ ನಾವೇ ಹಳ್ಳಿಗಳಿಗೆ ಹೋಗಿ ತಗೊಂಡೋಗಿ ಮಾರೋ ಅಂಥ ಪರಿಸ್ಥಿತಿನೂ ಇತ್ತು, ನಾವು ಮಾರಿದ್ದೀವಿ. ಮತ್ತು ನಾವು ನಮ್ಮ ತಂದೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸಿ ಅಲ್ಲೇ KR ಪೇಟೆಯಲ್ಲಿ ಬೇಕಾದ ಜಾಗಗಳಲ್ಲೆಲ್ಲ ಅನಿಸಿರೋದ್ರಿಂದ ಸ್ವಲ್ಪ ನಾವೇ ಮಾರ್ಕೆಟಿಂಗ್ನ ಫಿಶ್ ನೋಡೋದು ನಾವೇ ಮಾಡ್ಕೋಬೇಕಾಗಿರ್ತದೆ. ಅದ ನಂತರ ಅದು ನಮ್ಮ ಮೀನನ್ನ ಟೇಸ್ಟ್ ಮೇಲೆ ಜನಗಳು ಅದನ್ನ ತಿಂದಾದ್ಮೇಲೆ ಅವರೇ ಬಂದು ಸಹ ತಗೊಂಡು ಹೋಗೋದಿರ್ತದೆ. ಸೊ ಸರ್ ಈಗ ನೀವು ಪ್ರಕಾರ ಜನಗಳು ಕೂಡ ಅವರು ಕೂಡ ಬರ್ತಾರೆ ಇಲ್ಲಿಗೆ? ಖಂಡಿತ ಸರ್. ಈಗ ನಾವು ಡೈಲಿ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಈ ಸ್ಥಳ. ನಾವು ಅಲ್ಲೇ ಡೈಲಿ ಪ್ರತಿದಿನ ನಮ್ಮ ಹತ್ರ ಕುಂಟಾಲ್ ಗಟ್ಟಲೆ ಮೀನು ಸಾಕಾಣಿಕೆ ನಾವು ಅಲ್ಲೇ ಬಳಸ್ತಾ ಇದ್ದೀವಿ. ಪ್ರತಿದಿನ ಹೋಗುತ್ತವೆ. ಸೊ ನನ್ನ ಮೊಂಡೆ ಮತ್ತು ಬಿಟ್ರೆ ಇನ್ನು ಬಾಕಿ ದಿವಸ ಎಲ್ಲ ಆರಾಮಾಗಿ ಹೋಗುತ್ತೆ. ಸಂಡೇ ಜಾಸ್ತಿ ಹೋಗುತ್ತೆ ಸರ್. ಭಾನುವಾರ ಅತಿ ಹೆಚ್ಚು ಮೀನು ನಾವು ಸಾಗಾಣಿಕೆ ಅಂದರೆ ಸೇಲ್ ಮಾಡ್ತೀವಿ ಸರ್.
ಸರ್ ನಾನು ನಿಮ್ಮ ಹಿಂದೆ ಒಂದು ಮೋಟ್ರ್ ನೋಡಿದೆ, ಅದೇನು ಸರ್ ಅದು ಮೋಟ್ರ್? ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ತೀರಾ ಏನು ಅಂತ? ಸರ್ ಇದು ಈ ಸ್ಕೀಮು ಏನೇ ಹೇಳಿದೆ ನಾನು, ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ. ಈ 6 ಕೊಳದ ನೀರು ಈ ತೊಟ್ಟಿಗೆ ಬರುತ್ತದೆ. ಈ ತೊಟ್ಟಿಯಿಂದ ನಾವು ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅಲ್ಲಿ ತೋರಿಸ್ತೀನಿ, ಆ ಫಿಲ್ಟರ್ ಮುಖಾಂತರ ಆ ತೊಟ್ಟಿಗೆ ಬಿದ್ದು ಅಲ್ಲಿ ಫಿಲ್ಟರ್ ಆಗಿ ಆಕ್ಸಿಜನ್ ಎಲ್ಲ ಸಪ್ಲೈ ಆಗಿ ತಿರ್ಗಾ ಮತ್ತೆ ಮರುಬಳಕೆಯಾಗಿ ಈ ಕೊಳಗಳಿಗೆ ಬೀಳ್ತದೆ. ಈ ಮಿಷಿನರೀಸ್ ಏನು ಅಂತ ಅಂದ್ರೆ, ಇಲ್ಲಿಂದ ನೀರನ್ನ ಅಲ್ಲಿಗೆ ಡಂಪ್ ಮಾಡಕ್ಕೆ ಈ ಮಿಷಿನರೀಸ್ಗಳನ್ನ ಬಳಸ್ಕೊಂಡಿದೀವಿ ಸರ್ ಅಷ್ಟೇ. ಇಲ್ಲಿಂದ ನೀರು ಡಂಪ್ ಆಗುತ್ತೆ ಸರ್ ಅಲ್ಲಿಗೆ? ಹೌದು ಸರ್, ಇಲ್ಲಿಂದ ನೀರು ಡಂಪ್ ಆಗುತ್ತೆ. ಮತ್ತೆ ನೀವೇನ್ ನೋಡ್ತೀರಿ 3 ಮಿಷಿನ್ ಸಹ ಅದು ಬೇರೆ ಬೇರೆ ಕೆಲಸ ಮಾಡ್ತದೆ. ಒಂದು ನೀರನ್ನ ಡಂಪ್ ಮಾಡಿದ್ರೆ, ಇನ್ನೊಂದು ಅತಿ ಜಾಸ್ತಿ ಕೊಳಕು ನೀರಾದ್ರೆ ಇದನ್ನ ನಾವು ಜಮೀನ್ ಹತ್ರಕ್ಕೆ, ನಾವು ಜಮೀನಲ್ಲಿ ತೋಟ ನಾವೇನು ಬೆಳೆ ಮಾಡಿರ್ತೀವಿ ಅದಕ್ಕೆ ನಾವು ಯಾವುದೇ ರೀತಿಯಾಗಿ ರಿಸ್ಕ್ ಇಲ್ದೇನೆ ಆರಾಮಾಗಿ ಬಿಡ್ಕೋಬಹುದು ಸರ್. ಈಗ ನೋಡಿದ್ರೆ, ಈಗ ಕಳೆದ ತಿಂಗಳಲ್ಲಿ ಬರಗಾಲ ಬಂದಿತ್ತು. ನಮಗೆ ಇದು 20-30 ಲಕ್ಷ ಲೀಟ್ರ್ ನೀರು ನಮ್ಮ ಬೆಳೆಗೆ ಇದರಿಂದ ಸೇವ್ ಆಗಿರೋದ್ರಿಂದ, ಇಲ್ಲಿ ನಾವು ಉಳಿತಾಯ ಮಾಡಿದ್ರಿಂದ ನೀರನ್ನ ನಮಗೆ ನಮ್ಮ ಜಮೀನನ್ನು ನಾವು ಈ ಸಲ ಉಳಿಸ್ಕೊಳ್ಳೋಕ್ಕೆ ಇದು ತುಂಬ ಸಹಾಯ ಆಗೈತೆ. ಆದ್ದರಿಂದ ಈ ಥರ ಒಂದು ಕೆಲಸಗಳನ್ನ ಮಾಡಿಕೊಂಡ್ರೆ ರೈತರಿಗೆ ಅವರ ಬೆಳೆಗಳನ್ನ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಸರ್. ಈಗ ನಿಮ್ಮ ಕೊಳದಲ್ಲಿ ವಿವಿಧ ಜಾತಿಗಳು ಮೀನುಗಳಿದೆ ಅಂತ ಹೇಳ್ತೀರಾ, ಸೊ ಕೆಲವೊಂದು ಜಾತಿಗಳು ತೋರಿಸ್ಬೋದಾ ನಿಮ್ಮ ಕೈಲಾದ್ರೆ? ಖಂಡಿತ ತೋರಿಸ್ಬೋದು ಸರ್, ತೋರಿಸ್ಬೋದು ಸರ್. ಇದು ಯಾವ ಜಾತಿ ಮೀನು ಸರ್ ಇದು? ಸರ್ ಇದು ತಿಲಾಪಿಯಾ ಅಂತ. ನಮ್ಮ ಹಳ್ಳಿ ಕಡೆ ಇದನ್ನ ಜಿಲೇಬಿ ಮೀನು ಅಂತ ಕರೀತಾರೆ. ಜಿಲೇಬಿ ಮೀನು ಅಂತಾರ? ನಮ್ಮ ಹಳ್ಳಿ ಕಡೆ ಹಳ್ಳಿ ಭಾಷೆಯಲ್ಲಿ ಜಿಲೇಬಿ ಮೀನು ಅಂತಾರೆ. ಇದ ತಿಲಾಪಿಯಾ ಅಂತ ಕರೀತಾರೆ ಸರ್ ಇದು. ಸರ್ ಇದು ವಿಶೇಷತೆ ಏನು ಅಂತ ಅಂದ್ರೆ, ಇದು ತನ್ನ ಮರಿಯನ್ನ ಬಾಯಲ್ಲಿ ಇಟ್ಟೆ ಕಾಪಾಡುತ್ತೆ. ಇದು ಮರಿಯನ್ನ ಮೊಟ್ಟೆನ ಹಾಕಿ ಆ ಮೊಟ್ಟೆಯನ್ನ ಬಾಯಲ್ಲಿ ಇಟ್ಕೊಂಡು ಮರಿಗಳನ್ನ ಭಾರಿ ಕೇರ್ ಮಾಡುತ್ತೆ ಸರ್ ಇದು. ಆದ್ರಿಂದ ನಮ್ಗೆ ಇದು ಸ್ವಲ್ಪ ಲಾಭದಾಯಕ. ಬೇರೆ ಮೀನುಗೋಳಿಸ್ಕೊಂಡ್ರೆ ಇದನ್ನ ಜಾಸ್ತಿ, ಇದು ಹಬ್ಬ ಅಂದ್ರೆ ಒಂದು 300-400 ಗ್ರಾಮ್ ಬರ್ತದೆ. ಯಾಕೆಂದ್ರೆ ಅಷ್ಟೊಳಗೆ ಕಟಾವ್ ಮಾಡ್ಬೇಕು. ಇಲ್ಲ ನಾವು ಜಾಸ್ತಿ ಇಳುವರಿ ಇದ್ರಲ್ಲಿ ತೆಗೆಯಕ್ಕೆ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೆ ಅಧಿಕ ಫುಡ್ಡನ್ನು ಕೊಡಬೇಕಾಗುತ್ತೆ. ಆದ್ರಿಂದ ಇದನ್ನು ನಾವು 400-500 ಅರ್ಧ kg ಒಳಗೆ ಇದನ್ನ ನಾವು ಸೇಲ್ ಮಾಡ್ಬಿಡ್ತೀವಿ ಸರ್. ಇದು ನೋಡ್ತಾ ಇರ್ಬೋದು, ಇದು ಆಲ್ರೆಡಿ ಇಲ್ಲೇನು ಕಟಾವ್ ಬಂದಿದೆ. ಮರಿ ನೋಡಿ, ಇದು ಎಷ್ಟು ಗ್ರಾಮ್ ಬರುತ್ತೆ ಸರ್ ಅಂದಾಜು? ಒಂದೊಂದು 300 ಗ್ರಾಮ್ ಬರುತ್ತೆ ಸರ್. 300 ಗ್ರಾಮ್ ಬರ್ತಿದಂಗೆ ನಾವು ಸೇಲ್, ಕೆಜಿಗೆ 3 ಬರ್ತಿದಂಗೆ ನಾವು ಸೇಲ್ ಮಾಡ್ಬಿಡ್ತೀವಿ ಸರ್. ಸೇಲ್ ಮಾಡ್ತೀವಿ ಆಲ್ರೆಡಿ. ನೋಡಿ ಇದು ಮರಿ ಈಗ ಆಲ್ರೆಡಿ ಅಲೆ ಮರಿ ಹಾಕೊಂಡು ಅವು ಅಲ್ಲೇ ದಪ್ಪ ಆಗಿದಾವೆ. ಹಂಗೆ ಕಂಟಿನ್ಯೂ ಆಗುತ್ತಾ ಮೊಟ್ಟೆ ತರೋ ಅವಶ್ಯಕತೆ ಇಲ್ಲ ಸರ್. ಮೀನ್ ತರ ಅವಶ್ಯಕತೆ ಇಲ್ಲ. ನಾವು ಈ ತಳಿಯ ಬೇರೆ ತಳಿ ತರಬೇಕು. ಸೊ ಈ ತಳಿನ ನಾವು ತರೋ ಅವಶ್ಯಕತೆ ಇಲ್ಲ. ಈಗ ನಾವು ನೋಡ್ತೀವಿ, ನಾವು ಅದರಲ್ಲಿ ಮೊಟ್ಟೆ ಆಗಿದೆ ಅದು ಅಂದಾಗ ನಾವು ಬೇರೆ ಕೊಳಗಳಿಗೆ ಡಂಪ್ ಮಾಡಿ ಅದರಿಂದ ಮರಿಯನ್ನ ನಾವು ಮಾಡಿಸ್ಕೊಂಡು ಮತ್ತೆ ತಿರ್ಗಾ ನಾವು ಬೇರೆ ಬೇರೆ ಕೊಳಕ್ಕೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್. ಇದು ನಾವು ಮರಿ ಸಾಕಾಣಿಕೆ ನಾವು ಮರಿ ಮಾಡಿಸ್ಕೊಂಡಿದೀವಿ ಅಂದ್ವಲ್ಲ, ಇವು ಮರಿ ಸಾಕಾಣಿಕೆ ಸರ್? ಹೌದು ಸರ್. ಯಾವ ಜಾತಿ ಸರ್? ಇವು ತಿಲಾಪಿಯಾ ಮರಿಗಳು ಸರ್. ಇವು ತಿಲಾಪಿಯಾ? ಇವು ಎಷ್ಟು ತಿಂಗಳಾಗಿದೆ ಬಸ್ ಇವು ಸರ್? ಇವು 1 ತಿಂಗಳು ಮರಿ ಸರ್. 1 ತಿಂಗಳು ಮರಿ, 1ರಿಂದ ಇನ್ನೂ ಕಡಿಮೆ 25-26 ದಿನದ ಮರಿಗಳು ಸರ್. ಇವು ನಾವ್ ಎಷ್ಟು ಪ್ರೋಟೀನ್ ಹಾಕ್ತಿವಿ ಅಷ್ಟು ಬೇಗ ಇಳುವರಿ ನೋಡ್ಬೋದು. ಸರ್ ನಾವ್ ಹಾಕ್ತಾರೆ ಕಂಪ್ನಿ ಗ್ರೋಫಿನ್ ಅಂತ. ಗ್ರೋಫಿನ್ ಸರ್? ಸರ್ ಗ್ರೋಫಿನ್ ನಾವಿಲ್ಲಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಏನ್ ಸರ್ ಇದು ನಂಬರ್ಗಳು ಹಾಕಿದ್ರಲ್ಲ, ಏನಿದು ಸರ್? ಅದು ಅವ್ರ ಕಂಪ್ನಿಲಿ ಯಾವ್ಯಾವ್ದು ಫೀಡ್ಗಳದ ಕೋಡ್ ಇರ್ತದೆ, ಆಮೇಲೆ ನಂಬರ್ ಇರ್ತವೆ, ಎಷ್ಟು ಸೈಜ್ ಎಷ್ಟು ಪ್ರೋಟೀನ್ ಹಾಕಿದೀವಿ, ಇದು ಯಾವ್ಯಾವ ಫಿಶ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಎಲ್ಲ ಹಾಕ್ಬೋದು ಅಂತ ಎಲ್ಲ ಇದ್ರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸರ್. ಇದು ಪ್ರೈಸ್ ಬಂದು ಸರ್ ಇದ್ರದ್ದು 1450 ರೂಪಾಯಿ ಸರ್. ಇದು ಎಷ್ಟು ಕೆಜಿ ಬರುತ್ತೆ ಸರ್ ಇದು? ಸರ್ ಇದು 20 kg ಬ್ಯಾಗ್ ಇದೆ. 20 kg ಬ್ಯಾಗ್? 20 kg ಬ್ಯಾಗು 40 kg ಬ್ಯಾಗ್ ಬರ್ತದೆ. ಒಂದ್ ದಿನಕ್ಕೆ ಎಷ್ಟು ಕೆಜಿ ಹಾಕ್ತೀರಾ ಸರ್ ನೀವು? ಒಂದ್ ದಿನಕ್ಕೆ ನಾವು 20-30 kg ಮೇಲೆ ಹಾಕ್ತೀವಿ ಸರ್ ಫೀಡ್ಸ್ ಹಾಕ್ತೀವಿ. ಫೀಡ್ ಕಾಸ್ಟ್ ಜಾಸ್ತಿ ಆಗಿದೆ. ಸರ್ಕಾರದಿಂದ ಇದಕ್ಕೆ ಯಾವುದೇ ರೀತಿ ಅನುದಾನ ಇಲ್ಲ. ಅನುದಾನ ಸರ್ಕಾರದಿಂದ ಮಾಡ್ಕೊಂಡ್ರೆ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ. ಸರ್ಕಾರ ಗಂಟ ತಲುಪಿಸೋ ವ್ಯವಸ್ಥೆ ನೀವು ಮಾಡ್ಬೇಕು. ಶೋ ಸರ್, ಅಂದ್ರೆ ನಾವು ನಮ್ಮ ಚಾನಲ್ ಮೂಲಕವಾಗಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ. ಮಾಡಿ ಸರ್, ರೈತರಿಗೂ ಅನುಕೂಲ ಆಗುತ್ತೆ ಸರ್. ನೋಡಿ ಇದರಲ್ಲಿ ಈಗ ಆಲ್ರೆಡಿ ನಾವು ಮರಿಗಳನ್ನ ಅಲ್ಲೇ ಸಾಕಾಣಿಕೆ ಮಾಡ್ತಾ ಇದೀವಿ.
ನೋಡಿ ಇಲ್ಲಿ ಏನ್ ಕಾಣ್ತಿದೆ ಇವು ಮರಿಗಳು, ಇವು ಮರಿಗಳ ಸರ್ ಇವು? ಮರಿಗಳು ಈಕೆ ಬೇರೆ ರೀತಿಯಾದಂತ ಫುಡ್ ಬರುತ್ತೆ. ಅದು 0.1 mm ಇರುತ್ತೆ. ಅದು ಈ ರೀತಿ ಇರುತ್ತೆ. ಏನ್ ಸರ್ 0.1 mm? ಇದು ಅವುಗಳ ಗಾತ್ರದ ಮೇಲೆ ನಾವು ಮೇವುಗಳನ್ನು ಸಹ ಹಾಕ್ತಾ ಹೋಗ್ಬೇಕಾಗುತ್ತೆ. ಈಗ ಈ ಮರಿಗಳು ಗಾತ್ರದಲ್ಲಿ ಸಣ್ಣ ಇರೋದ್ರಿಂದ ಈ ಫುಡ್ ನ ಹಾಕ್ತಿವಿ. ಸ್ವಲ್ಪ ಅದು ದಪ್ಪ ಆಗ್ತಿದಂಗೆ 1 mm 2 mm 3 mm ನೋಡಿ, ಈಗ 3 mm ಫುಡ್ ಈ ರೀತಿ ಬರುತ್ತೆ. ಇದು ಮೂಟೆಗೆ 2700 2400. ನಾವು ಎಷ್ಟು ಪ್ರೋಟೀನ್ ನಾವು ಇಳುವರಿ ಬೇಕು ಅಂತ ಎಷ್ಟು ಪ್ರೋಟೀನ್ ಹಾಕ್ತಾ ಹೋಗ್ತೀವಿ ಅಷ್ಟು ಪ್ರೋಟೀನ್ ಮೇಲೆ ಹಣ ನಿರ್ಧಾರ ಆಗುತ್ತೆ. ಇದು ನಾವು 28 ಪ್ರೋಟೀನ್ ತಂದಿದೀವಿ ಈಗ. ಸೊ ನೀವು ಮರಿಗಳ ಗಾತ್ರದ ಮೇಲೆ ನೀವು ಆ ಫುಡ್ ನ ಕೊಡ್ತೀರಾ ಅಂತ? ಹೌದು ಸರ್, ಹೌದು. ನಾವು ಈಗ ಡೈಲಿ 10 kg ಹಾಕ್ತಾ ಇದೀವಿ 6 ಕೊಳದಿಂದ. ಡೈಲಿ ಚಿಕ್ಕ ಮರಿ ಇದ್ದಾಗ 4ರಿಂದ 5 ಟೈಮ್ ಹಾಕ್ಬೇಕಾಗುತ್ತೆ. ಅವು ದೊಡ್ಡ ಹಾಕ್ತಿದಂಗೆ 3 ಟೈಮು ಮತ್ತೆ 2 ಟೈಮಿಗೆ ಬರ್ಬೇಕಾಗುತ್ತೆ. ಅತಿ ಹೆಚ್ಚು ಮೇವನ್ನು ಸಹ ಕೊಟ್ರೆ ನಮ್ಗೆ ಇಳುವರಿ ಬರ್ತದೆ ಅನ್ನೋದು ಸುಳ್ಳು. ಯಾಕೆ ಅತಿಯಾಗಿ ಮೇವು ಕೊಟ್ರೆ ಸರ್, ಅತಿಯಾಗಿ ಮೇವು ಕೊಡ್ತಾ ಹೋಗಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಸೈನ್ಸ್ ಪ್ರಕಾರ ಮೀನಿಗೆ ಜೀರ್ಣ ಶಕ್ತಿ ಇರೋದಿಲ್ಲ. ಅದು ಇರೋದೇ ಹಾಗೆ, ಮೀನಿಗೆ ಜೀರ್ಣ ಶಕ್ತಿ ಇರೋದಿಲ್ಲ. ಅದರಿಂದ ಅತಿಯಾಗಿ ಫುಡ್ ಕೊಟ್ರೆ ಅದು ಫುಡ್ ಪಾಯ್ಸನ್ ಆಗಿ ಸಾಯೋಂತ ಸಾಧ್ಯತೆ ಇರುತ್ತೆ. ನಾವು ನಿಯಮಿತವಾಗಿ ನಾವು ಮೇವನ್ನ ಕೊಡ್ತಾ ಹೋದ್ರೆ ಅದು ಅದಕ್ಕೆ ಅದೇ ರೀತಿಯಾಗಿ ಇಳುವರಿ ತನ್ನಂತಾನೆ ಅದು ಬರ್ತಾ ಹೋಗುತ್ತೆ ಸರ್. ಸರ್ ಮೊದ್ಲೇ ಹೇಳ್ದಾಗೆ ಅದು RIS ಅದು ಸ್ಕೀಮು. ಇದು ಬಯೋಫ್ಲಾಕ್ ಅಂತ ಸರ್. ಇದು ಇದರ ವಿಸ್ತೀರ್ಣ ಬಂದ್ಬಿಟ್ಟು 160 ಅಡಿ. 160 ಅಡಿ ಸರ್ ಇದು? ಉದ್ದ 160 ಅಡಿ, ಸರಿ ಅಗಲ 60 ಅಡಿ ಇದೆ. ಇದ್ರಲ್ಲಿ ಆ ಕೊಳಕು ಈ ಕೊಳಕು ಕಂಪೇರ್ ಮಾಡಿದ್ರೆ ಸರ್ ರಿಸ್ಕ್ ಇದ್ರಲ್ಲಿ ಕಡಿಮೆ. ಯಾಕೆಂದ್ರೆ ಇದು ವಿಶಾಲವಾಗಿರೋದ್ರಿಂದ ಆಕ್ಸಿಜನ್ ಪ್ರಮಾಣ ನಾವು ಕಡಿಮೆ ಕೊಡ್ಬೇಕಾಗುತ್ತೆ. ಅದು ತೊಟ್ಟಿ ರೀತಿ ಮಾಡಿರೋದ್ರಿಂದ ಅದು ರಿಂಗ್ ಟೈಪ್ ಅಲ್ಲಿ ಬರುತ್ತೆ. ಅದು ಆದ್ರೆ ನಮ್ಗೆ ಅಲ್ಲಿ ಎಷ್ಟು ಯಾವ್ದು ಅನುಕೂಲ ಆಗುತ್ತೆ ಅದ್ರ ಮೇಲೆ ನಾವು ಮಾಡ್ಕೊಂಡಿರೋದು ಸರ್. ಇದು ಬಯೋಫ್ಲಾಕ್ ಅಂತ. ಫ್ಲಾಕ್ ಗಳನ್ನ ನಾವು ಒಂದು ಡ್ರಮ್ಮಿಗೆ ಹಾಕಿ ಅದ್ರ ಉತ್ಪಾದನೆ ಮಾಡಿ ನೀರಿಗೆ ಬಿಟ್ಟಾಗ ಅದರಲ್ಲಿ ಮತ್ತೆ ಚಿಕ್ಕ ಫ್ಲಾಕ್ಗಳು ಉತ್ಪತ್ತಿ ಆಗುತ್ತೆ. ಅದು ಮರಿಗಳಿಗೆ ನಮ್ಗೆ ಆಹಾರ ನಾವೇನ್ ಕೊಡ್ತೀವಿ ಅದನ್ನ ಒಂದು 60% ಆಹಾರನ ಉಳಿತಾಯ ಮಾಡುತ್ತೆ ಸರ್. ಇದು ಬಯೋಫ್ಲಾಕ್ ಅಂದ್ರೆ ಫ್ಲಾಕ್ ಅನ್ನ ನಾವು ಮಾಡಿರೋದ್ರಿಂದ ನೀರು ಬಿಟ್ಟಾಗ ಆ ಫ್ಲಾಕ್ ಒಳ್ಳೆ ತಿಂದು ಅವು ಜೀವಿಸ್ತವೆ. ನಮ್ಗೆ ಮೇವು ಹಾಕೋದು ಸ್ವಲ್ಪ ಉಳಿತಾಯ ಆಗುತ್ತೆ, ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಷ್ಟೇ ಇದು. ಬಟ್ ಮೀನು ಸಾಕಾಣಿಕೆ ಅಂದ್ರೆ ಸ್ವಲ್ಪ ರಿಸ್ಕ್ ತಗೊಳ್ಳೇಬೇಕು. ಯಾಕೆಂದ್ರೆ ನಾವು ಕುರಿ ಕೋಳಿ ಮೇಕೆ ಆದಾಗ ಅವಕ್ಕೆ ಏನಾರ ಆಹಾರದ ಅಭಾವ ಆದಾಗ ನಾವು ಅದನ್ನ ಬೇಕಾದ್ರೆ ಕೂದಿ ಮಾರಾಟ ಮಾಡಿಡ್ಬೋದು. ಇವು ನೀರೊಳಗಿರೋದ್ರಿಂದ ಯಾವ ರೀತಿ ಇವು ಹೆಲ್ತಿಯಾಗಿವೆ ಅಂತ ನಾವು ಮೆಜರ್ ಮಾಡೋದು ಕಷ್ಟ. ಆದ್ರಿಂದ ತಿಂಗಳಿಗೆ 4ರಿಂದ 5 ಸಲ ನಾವು ಇದಕ್ಕೆ ಹೆಲ್ತ್ ಚೆಕಪ್ ಮಾಡಬೇಕಾಗುತ್ತೆ. ಸರ್ ಇದಕ್ಕೆ pH ಯಾವ ರೀತಿ ಇರುತ್ತೆ ನೀರಲ್ಲಿ, pH ನಮ್ಗೆ ಇದು 7.5 ಇಂದ 9 ಒಳಗಿರ್ಬೇಕು. ಎಲ್ಲ ಅದ್ರ ಮಿಷಿನರೀಸ್ ನಮ್ಮ ಹತ್ರ ಆಲ್ರೆಡಿ ಇದೆ. ಅವೆಲ್ಲ ತಗೊಂಡು ಅದರಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅಮೋನಿಯಾ ನೈಟ್ರೇಟ್ ಎಷ್ಟಿವೆ. ಆ ಆಧಾರದ ಮೇಲೆ ನಾವು ನೀರನ್ನ ಎಷ್ಟು ಡಂಪ್ ಮಾಡಬೇಕು ಮತ್ತೆ ಎಷ್ಟು ನೀರನ್ನ ಇದಕ್ಕೆ ಸೇರಿಸ್ಬೇಕು ಅನ್ನೋದನ್ನ ಆ ಮಿಷಿನರೀಸು ಮತ್ತೆ ನಾವು ಲಿಕ್ವಿಡ್ ಎಲ್ಲ ಹಾಕಿದಾಗ ಅದು ಅಲ್ಲೇ ಮೆಜರ್ ಮಾಡ್ಬಿಡ್ತೀವಿ ಸರ್. ಅದ್ರ ಮೇಲೆ ನಾವು ನೀರನ್ನ ಎಷ್ಟು ಎಕ್ಸ್ಚೇಂಜ್ ಮಾಡ್ಬೇಕು ಅನ್ನೋದು ಆಲ್ರೆಡಿ ಸರ್ ಇದ್ರಲ್ಲಿ ಗೊತ್ತಾಗೋಗುತ್ತೆ ಸರ್. ಡಂಪ್ ಅಂದ್ರೆ ಯಾವ್ದು ಸರ್? ಈಗ ಮೋಟರ್ ಇಟ್ಕೊಂಡು ಡಂಪ್ ಮಾಡ್ತೀರಾ ಸರ್? ಹೊಸ ನೀರನ್ನ ಬಿಡ್ಬೇಕಂದ್ರೆ ಇದಕ್ಕೆ ಮೀನು ಸಾಕಾಣಿಕೆ ಅತಿ ಮೊದಲನೇ ಬೇಕಾಗಿರೋ ಅಂಶ ಅಂತ ಅಂದ್ರೆ ಸರ್ ನೀರಿಲ್ಲ ಅಂತಂದ್ರೆ ಮೀನಿಲ್ಲ. ಅದರಿಂದ ನೀರು ನಮ್ಗೆ ಬೋರ್ವೆಲ್ ಅಲ್ಲಿ ಅತಿ ಹೆಚ್ಚು ನೀರು ಬರ್ಬೇಕು. ಬೇಸಿಗೆಗಾಲದಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀರು ಇರೋದ್ರೆ ಅದೇ ಅಷ್ಟೇನು ಅನಾಹುತ ಆಗಲ್ಲ. ನೀರಿದ್ರೆ ನಾವು ಏನಾರ ಅತಿ ಹೆಚ್ಚು ಮಳೆ, ಈಗ ಮಳೆ ಸೀಸನ್ ಇದೆ, ಆ ಮಳೆಗೆ ನೀರಿಗೆ ಸ್ವಲ್ಪ ರಿಯಾಕ್ಷನ್ ಆಗೋಗುತ್ತೆ ಈ ನೀರು. ಇದರಿಂದ ಇದನ್ನ ನಾವು ಜಮೀನ್ಗೆ ಡಂಪ್ ಮಾಡಿ ಮತ್ತೆ ಹೊಸ ನೀರನ್ನ ಆ್ಯಡ್ ಮಾಡಿದ್ರೆ ಸೊ ಅಲ್ಲಿಗೆ ಅವಕ್ಕೆ ಹೆಲ್ತಿಯಾಗಿ ಚಟುವಟಿಕೆಯಿಂದ ಓಡಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ ಸರ್. ಸರ್ ನಿಮ್ಮ ಪ್ರಕಾರ ಇಂದಿನ ಯುವಕರು ಈ ಕೃಷಿಯಲ್ಲಿ ಅದು ಸ್ಪೆಷಲಿ ಈ ಮೀನು ಸಾಕಾಣಿಕೆಯಿಂದ ಅವರಲ್ಲಿ ಏನಂದ್ರೆ ಒಂದು ಒಳ್ಳೆ ಆದಾಯ ಕಾಣ್ಬೋದಾ ಸರ್? ಈಗ ಮೊದಲೇ ನೋಡ್ತಾ ಇದ್ದೀವಿ, ನಮ್ಮ ರೈತರು ಮಕ್ಕಳು ರೈತರು ಆಗ್ತಿಲ್ಲ. ಅದೇ ಒಂದು
ದೊಡ್ಡ ಅನಾಹುತ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ನೋಡಿ, ನಾವು ಮೊದಲು ರೈತ ಮೊದಲು ತಾನು ಅವನ ಮನೆಯಲ್ಲಿ ಬೆಳ್ಕೊಂಡು ಅವನೇ ಅದರಿಂದ ಆದಾಯ ಗಳಿಸಿದ್ರೆ ತುಂಬ ಅನುಕೂಲ ಅನ್ಕೋತೀನಿ. ಅದರಲ್ಲಿ ನಾವು ಮೀನು ಸಾಕಾಣಿಕೆ ವಿಚಾರಕ್ಕೆ ಬಂದರೆ, ನಾನು ಮೊದಲೇ ಹೇಳಿದಾಗೆ ಈ 16 ಕುಂಟೆಲಿ ನಾವು ಏನು ಆದಾಯ ಮಾಡ್ತೀವಿ ಅದರ 2 ಇಂದ 3 ಪಟ್ಟು ನಾವು ಆದಾಯನ ಇದರಲ್ಲಿ ನೋಡ್ಬೋದು. ಅಂದ್ರೆ ಸರ್, ಈ ಮೀನು ಸಾಕಾಣಿಕೆ ಅತಿ ಶ್ರಮ ಏನಿಲ್ಲ ಅಂತ ನಿಮ್ಮ ಪ್ರಕಾರ? ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀರಾ ನೀವು ಇವೆಲ್ಲ? ಖಂಡಿತ ಸರ್. ಅಂದ್ರೆ ಸ್ವಲ್ಪ ನಾವು ರಿಸ್ಕಿ ತಗೊಂಡು ಮಾಡಿದ್ರೆ ಇದರಲ್ಲಿ ಲಾಸ್ ಅಂತದ್ದೇನು ಇಲ್ಲ ಸರ್. ನಾವು ಇದರಿಂದ ಆದಾಯನ ಮಾಡ್ಕೊತಾ ಇದ್ದೀವಿ ಸರ್. ಈಗ ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಅದನ್ನ ಎಕ್ಸ್ಪೋರ್ಟ್ ಏನೋ ಮಾಡ್ತಾ ಇದ್ದೀರಾ ಇದನ್ನ? ಖಂಡಿತ ಸರ್, ಇದ ಮಾಡಿದೀವಿ. ನಾವು ಕೇರಳಕ್ಕೆ ಮಾಡಿದ್ದೀವಿ, ಕೇರಳ, ತಮಿಳ್ನಾಡು, ಮತ್ತೆ ಹೊಳೆನರಸೀಪುರ, ಕೊಳ್ಳೇಗಾಲ, ಇಲ್ಲೇ ಬಂದು ನಾವು ಜಾಸ್ತಿ ಮೀನನ್ನ ನಾವು ಇಳುವರಿ ನಾವೇನು ತೆಗೆದಿರ್ತೀವಿ ಅದನ್ನ ಅವರು 4 ಟನ್ನು 5 ಟನ್ನು ಇಲ್ಲಿಂದನೇ ಸರ್ ಎಕ್ಸ್ಪೋರ್ಟ್ ಮಾಡ್ಕೊಂಡು ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ. ನಿಮ್ದೇನಾ ಸರ್ ಎಕ್ಸ್ಪೋರ್ಟ್ ಎಲ್ಲ? ನಿಮ್ದೇನಾ? ಎಲ್ಲ ಚಾರ್ಜ್ ಅವ್ರದ್ದು ಇರ್ತದೆ. ನಾವು ಕೆಜಿನ ಇಲ್ಲಿ ಫಿಕ್ಸ್ ಮಾಡ್ತೀವಿ. ಒಂದು ತಳಿಯ ಆಧಾರದ ಮೇಲೆ ಒಂದು ತಳಿಗೆ ಇಷ್ಟು ಬೆಲೆ ಅಂತ ನಾವು ನಿಗದಿ ಮಾಡ್ತೀವಿ. ಅದ್ರ ಮೇಲೆ ಅವರು ಬಂದು ಇಲ್ಲೇ ನಮ್ಮ ಮುಂದೆನೆ ತೂಕ ಹಾಕಿ ಅದನ್ನ ಅವರು ತಗೊಂಡೋಗಿ ಅವರು ಎಕ್ಸ್ಪೋರ್ಟ್ ಮಾಡಿ. ನೀವೇ ಇಲ್ಲೇ ತೂಕ ಹಾಕಿ ಕೊಡ್ತೀರಲ್ಲ? ಸರ್, ಇಲ್ಲೇ ಟ್ರೈ ಅಲ್ಲಿ ಅವ್ರದ್ದು ಬರ್ತವೆ. ಅವರದ್ದೇ ಒಂದು ವೆಹಿಕಲ್ ಇರುತ್ತೆ. ಸುಮಾರು ಎಷ್ಟು ಗಂಟೆ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ? ಎಷ್ಟು ಸರ್, ನಾವು ಮೊದಲನೇ ಬಾರಿಗೆ ಮೀನು ಸಾಕಾಣಿಕೆ ಮಾಡಿದಾಗ ನಮ್ದು 2.5 ಇಂದ 3 ಟನ್ ಗಂಟ ಮೀನನ್ನ ನಾವು ತೆಗ್ದಿದ್ದು. ಕಳೆದ ಬಾರಿ ನಾವು ಇನ್ನೂ ಹೆಚ್ಚಿನದಾಗಿ ನಾವು ಮೀನಿನ ಆದಾಯವನ್ನು ಮಾಡಿದ್ದು. 3.5 ಇಂದ 4 ಟನ್ ತೆಗ್ದಿದ್ದು. ಈಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ನಾವೇ ಮೀನುಗಳನ್ನ ಸ್ವಲ್ಪ ಕಡಿಮೆ ಬಿಡ್ಕೊಂಡಿದ್ವಿ. ಈಗ 2 ಇಂದ 2.5 ಟನ್ನು ಈ ಸಲ ಮೀನು ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್. ಇಲ್ಲೇ ನಮ್ಮ ಹತ್ರನೇ ಲೋಕಲ್ ಬಂದು ತಗೊಂಡು ಹೋಗೋದ್ರಿಂದ ಇಲ್ಲೇ ಸೇಲ್ ಮಾಡ್ಬಿಡ್ತೀವಿ ಸರ್. ಸರ್, ಇದೇನು ಸರ್ ಅದು ಮಿಷಿನ್? ಏನು ಸರ್ ಅದು? ಸರ್, ಇದು ಆಕ್ಸಿಜನ್ನ ಇದಕ್ಕೆ ಮಿಕ್ಸ್ ಮಾಡುತ್ತೆ ಈ ಮಿಷಿನರೀಸು. ಮತ್ತೆ ನೀರನ್ನ ಹಿಂದಕ್ಕೆ ಹಿಂಗೆ ತಳ್ತಾ ಹೋಗುತ್ತೆ. ಮೊದಲೇ ಕೇಳಿರ್ಬೋದು, ಮೀನು ನೀರಿನ ವಿರುದ್ಧ ದಿಕ್ಕಿನಲ್ಲಿ ಈಜುತ್ತೆ ಅಂತ. ಅದರಿಂದ ಅವಕ್ಕೆ ಚಟುವಟಿಕೆಯಿಂದ ಹೆಲ್ತಿಯಾಗಿ ಆಟ ಆಡ್ಕೊಂಡು ಇರೋದಕ್ಕೆ ಈ ಮಿಷಿನರೀಸ್ ಹೆಲ್ಪ್ ಮಾಡುತ್ತೆ ಸರ್. ಸರ್, ಹೆಚ್ಚಾಗಿ ಯಾವ ತಳಿ ಸಾಕ್ತಿದ್ರೆ ಸರ್ ಈ ಕೊಳದಲ್ಲಿ? ಸರ್, ಇದು ಮುರಿಯಲ್ ತಳಿ ಸಾಕ್ತಾ ಇದೀವಿ. ಮುರಿಯಲ್ ಒಂದೇ ತಳಿನ ಸರ್ ಇಲ್ಲಿ? ಇದ್ರ ಒಂದೇ ತಳಿ ಸಾಕ್ತಾ ಇದೀವಿ. ಯಾಕೆಂದ್ರೆ ಇವು ಬೇರೆ ತಳಿಗಳನ್ನ ಬಿಟ್ಟ ತಿನ್ನೋ ಸಾಧ್ಯತೆ ಇರುತ್ತೆ. ಅದರಿಂದ ಈ ತಳಿನ ಒಂದೇ ಬಿಟ್ಟಿದೀವಿ. ಇದು ಮಾರ್ಕೆಟಿಂಗು ಅಲ್ಲಿ ಇವತ್ತು ರೈಟಲ್ಲಿ 350 ರಿಂದ 450 ಗಂಟನು ಕೆಜಿ ಹೋಗುತ್ತೆ ಈ ಮುರಿಯಲ್ ತಳಿ. ಇದು ಯಾಕೆಂದ್ರೆ ಇದು ಅಷ್ಟು ಬೇಡಿಕೆ ಇರೋಂಥ ಮೀನು ಇದು ಮುರಿಯಲ್ಲು. ಬಟ್ ಇದಕ್ಕೆ 5 ಟೈಮು ಫೀಡ್ ಹಾಕ್ಬೇಕಾಗುತ್ತೆ. 40% ಏನು ಪ್ರೋಟೀನು ಜಾಸ್ತಿ ಕೊಡಬೇಕಾಗುತ್ತೆ. ಅದು ಸ್ವಲ್ಪ ಇದು ಮೇವು ಕಾಸ್ಟ್ಲಿ ಇರೋದ್ರಿಂದ ಅಷ್ಟೇ ರಿಸ್ಕು ಇದೆ, ಬಟ್ ಅಷ್ಟೇ ಆದಾಯನೂ ಮಾಡ್ಬೋದು ಸರ್ ನಾವು. ಸರ್, ನಿಮಗೆ ಮೀನುಗಳು ಬೇಕಾದರೆ ಜೀವಂತ ಮೀನುಗಳು ಸಹ ನಮ್ಮ ಹತ್ರ ಸಿಗುತ್ತೆ. ನೀವು ಬೇಕಾದ್ರೆ ಬಂದು ತಗೊಂಡೋಗ್ಬೋದು. ನಾವು ಇಲ್ಲೇ ಲೋಕಲ್ಲು ಆಗಿರೋದ್ರಿಂದ ಅವರೇ ಬಂದು ಇಲ್ಲಿ ಬಂದು ಭಾನುವಾರದತ್ತು ಅಥವಾ ಈ ವಾರದತ್ತು ಬೆಳಿಗ್ಗೆನೂ ಸಹ ಮಾಡಿದು. ನಾವು 70 ರಿಂದ 80 kg ಬೆಳಿಗ್ಗೆ ಮಾಡಿದ್ವಿ. ಸೊ ಅವರೇ ಬಂದು ಇಲ್ಲಿಂದ ತಗೊಂಡೋಗ್ತಾರೆ. ನಿಮ್ಗೆ ಬೇಕು ಅಂತ ಅಂದರೆ ನೀವೇ ಬಂದು ಇಲ್ಲಿ ಇದನ್ನು ವೀಕ್ಷಣೆ ಮಾಡಿ ಸಹ ಇಲ್ಲಿ ತಗೊಂಡೋಗ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದು 9108131115. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಬೇಕಾದ್ರೆ ನಾವು ಏನು ವಿವರಗಳು ಬೇಕೋ ನಾವು ತಿಳಿಸ್ಕೊಡ್ತೀವಿ. ಮೀನು ಸಾಕಾಣಿಕೆ ಬಗ್ಗೆ ಅದರಿಂದ ಅನುಭವ ತಗೊಂಡು ಅದನ್ನ ಸಾಕಾಣಿಕೆ ಮಾಡೋದು ತುಂಬ ಉತ್ತಮ ಅನ್ಕೋತೀನಿ. ಏಕೆ ಅದರಲ್ಲಿ ನಮ್ಮ ಹತ್ರ ಆದಾಯ ಇದೆ ಅಂತ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಸ್ವಲ್ಪ ನಷ್ಟ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕೆ ನಿಮಗೆ ತುಂಬ ರಿಸರ್ಚ್ ನೀವು ಮೀನು ಕೃಷಿಲಿ ಮಾಡಿ ಅಂತ ಆಮೇಲೆ ಎಕ್ಸ್ಪರ್ಟು ಅಧಿಕಾರಿಗಳ ಹತ್ರ ನೀವು ಅದರಲ್ಲಿ ಮಾಹಿತಿ ತೊಗೊಂಡ್ರೆ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ನೋಡಿ, ನೀವು ಮೀನು ಕೃಷಿ ಮಾಡಬೇಕಾದ್ರೆ ನೀವು ಮೀನುಗಳ ಬಗ್ಗೆ ನಾನು ಮೊದಲು ಹೇಳಿದಾಗೆ ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆ ನೀವು ತಿಳ್ಕೊಂಡು ಮೀನು ಕೃಷಿ ಮಾಡಬೇಕು. ಯಾಕೆಂದರೆ ಒಂದು ತಳಿಯ ಮೀನು ಕಂಡ್ರೆ ಇನ್ನೊಂದು ತಳಿಗೆ ಆಗದೇ ಇರ್ತದೆ. ಅವು ಕೆಲವು ವೆಜಿಟೇಬಲ್ ಇರ್ತವೆ, ಇನ್ನೊಂದು ನಾನ್ ವೆಜಿಟೇಬಲ್ ಇರ್ತವೆ. ನಾವು ಈಗ ನೋಡಿ, ಇದು ಮುರಿಯಲ್ ಈ ತಳಿ, ಇದು ನಮ್ಮದು ಈ ಮುರಿಯಲ್ ತಳಿ. ಇದು ಮೊದಲು ಹೇಳಿದಾಗ 40% ಪ್ರೋಟೀನ್ ಬೇಕು ಇದಕ್ಕೆ. ಈ ಮುರಿಯಲ್ ತಳಿ ಜೊತೆ ನಾವು ಬೇರೆ ತಳಿ ಮಿಕ್ಸ್ ಮಾಡಿದ್ರೆ ಆ ಬೇರೆ ತಳಿಯನ್ನು ಇದು
ತಿನ್ನುವ ಸಾಧ್ಯತೆ ಇರ್ತದೆ. ಅವೇ ತಿನ್ನುತ್ತೆ ಸರ್ ಅದು? ಖಂಡಿತ ಸರ್ ತಿನ್ನುತ್ತೆ. ಅದು ಹಸಿವಾದಾಗ ಅದರದೇ ತಳಿಯ ತಿನ್ನೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ದಿನಕ್ಕೆ 4 ರಿಂದ 5 ಬಾರಿ ಫೀಡನ್ನು ಕೊಡಬೇಕಾಗ್ತದೆ. ಅಂದ್ರೆ ಈಗ ಅವೇ ತಿಂದ್ರೆ ಇನ್ನೆಷ್ಟು ಅವು ಹೆಂಗೆ ಸರ್ ತಳಿ ಅಲ್ಲೇ ಕ್ಷೀಣ ಬಿಡ್ತಾವಲ್ವಾ? ಖಂಡಿತ ಸರ್ ಕ್ಷೀಣ ಆಯ್ತವೆ. ಅದಕ್ಕೆ ರೀ ಅದರಿಂದ ಮೀನುಗಳ ಬಗ್ಗೆ ನಾವು ಸರಿಯಾದ ರೀತಿಯಿಂದ ಅಧ್ಯಯನ ಮಾಡಿ ಒಳ್ಳೆಯ ಮೀನು ಎಲ್ಲಿ ಯಾವ ಒಳ್ಳೆ ತಳಿ ಸಿಗ್ತದೆ, ಯಾವ ಬ್ರೋಕರ್ ಇಲ್ದಂಗೆ ನಾವು ಇಲಾಖೆ ಕಡೆಯಿಂದ ಹೋದ್ರೆ ಒಳ್ಳೆ ಮರಿಗಳನ್ನ ಕೊಡ್ತಾರೆ. ಮತ್ತು ಇಲಾಖೆ ಕಡೆಯಿಂದ ನಮಗೆ ಹೆಚ್ಚಿನ ಮಾಹಿತಿನೂ ಕೊಡ್ತಾರೆ. ಇಂಥ ಮೀನು ಬೆಳೀರಿ, ಇಂಥ ಮೀನು ಜೊತೆ ಇಂಥವು ಬೆರಿಬೇಡ್ದು ಅಂತ. ಅವ್ರಿಗೆ ನಮಗಿಂತ ಹೆಚ್ಚಿನ ಮಾಹಿತಿ ಅವ್ರ ಹತ್ರ ಇರ್ತದೆ. ನಾವು ಅವ್ರ ಹತ್ರ ಅತಿ ಹೆಚ್ಚು ಮಾಹಿತಿಗಳನ್ನ ನಾವು ನಮ್ಮ ತೆಕ್ಕೆಗೆ ಹಾಕ್ಕೊಂಡು ನಾವು ಮೀನು ಕೃಷಿನ ಮಾಡಿದ್ರೆ ಇದರಿಂದ ಆದಾಯ ಮಾಡ್ಬೋದು. ಏನೂ ಇಲ್ಲ, ಏಕಾಏಕಿ ನಮ್ಮದೊಂದು ಕೃಷಿ ಕೊಳ ಇದೆ ಅಂತ ನಾವು ಮೀನುಗಳನ್ನ ಬಿಟ್ಟು ಎಲ್ಲ ತಳಿನೂ ಬಿಟ್ಟರೆ ಅದು ಮೀನನ್ನ ಸಂತತಿ ಕಡಿಮೆ ಆಗುತ್ತೆ, ನಮಗೆ ಹೆಚ್ಚಿನ ಆದಾಯ ಬರೋದಿಲ್ಲ. ಆದ್ದರಿಂದ ಎಷ್ಟೇ ಜನ ಮೀನು ಕೃಷಿಲಿ ಆದಾಯ ಇಲ್ಲ ಅಂತ ಅನ್ಕೋತಾರೆ. ಬೇರೆ ಬೆಳೆ ಬೆಳೆಯೋಕ್ಕಿಂತ ಇಷ್ಟು ಜಾಗದಲ್ಲಿ ಮೀನು ಕೃಷಿ ಮಾಡಿದ್ರೆ ಆದಾಯಕ ಅಂತ ಹೇಳ್ಬೋದು ಸರ್. ಅಂದ್ರೆ ಜನರಿಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಮಾಡೋದ್ರಿಂದ ಅವ್ರಿಗೆ ಲಾಸ್ ಆಗಲ್ಲ ಅಂತ ನಿಮ್ಮ ಹೌದು ಸರ್. ಇದ್ರ ಬಗ್ಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸರ್ ಅದರದೇ ಆದಂಥ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಅದನ್ನು ನಾವು ಅನುಸರಿಸಿದ್ರೆ ಅದ್ರಲ್ಲಿ ಸಕ್ಸಸ್ ಆಗ್ಬೋದು. ಏಕಾಏಕಿ ಏನೂ ಇಲ್ಲ ನಾವು ಮಾಡ್ತೀವಿ ಅಂತ ಹೋದರೆ ಅದರಿಂದ ಎಡವಿ ಅವರು ಮತ್ತೆ ಬೇರೆಯವ್ರಿಗೂ ಸಹ ಇದರಿಂದ ಲಾಸ್ ಆಯಿತು ಅಂತ ಹೇಳೋ ಸಾಧ್ಯತೆ ಇರುತ್ತೆ. ಅದರಿಂದ ಕೆಲವು ಮೀನು ಕೃಷಿ ಇವತ್ತು ಕಡಿಮೆ ಆಗ್ತಾ ಬರ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಸರ್. ಇದು ರೀಸೈಕಲ್ ಆಕ್ವಾ ಸಿಸ್ಟಮ್ ಅಂತ ಏನು ಮೊದಲು ಹೇಳಿದೆ, ನೀರನ್ನು ಮರುಬಳಕೆ ಆಗೋಂಥದ್ದು. ಏನು ಆರುಕೊಳ್ಳದ ನೀರು ಆ ನೀರನ್ನು ಈ ಫಿಲ್ಟರ್ ಹಾಕಿ ನಾವು ಫಿಲ್ಟ್ರ್ ಮಾಡಿ ಈ ಮಿಷನರೀಸಿಂದ ಆಕ್ಸಿಜನ್ನ ಸಪ್ಲೈ ಮಾಡಿ ಮತ್ತು ಈ ಕೊಳಕ್ಕೆ ನೀರನ್ನ ಡಂಪ್ ಮಾಡ್ತೀವಿ. ತಿರ್ಗಾ ಇದೇ ಕೊಳದಿಂದ ಮತ್ತು ಈ 6 ಕೊಳಕ್ಕೆ ಹೋಗೋದ್ರಿಂದ ನೀರು ಎಲ್ಲೂ ಪೋಲಾಗಲ್ಲ. ಆ ನೀರನ್ನೇ ಮರುಬಳಕೆ ಮಾಡಿದ್ರೆ ನೀರು ವೇಸ್ಟ್ ಆಗದೆ ನೀರು ಸೇವ್ ಆಗುತ್ತೆ. ಮತ್ತು ನಮಗೆ ಬೇಕು ಅಂದಾಗ ನಾವು ನಮ್ಮ ಜಮೀನು ಹತ್ರಕ್ಕೆ ನಾವು ಇದೇ ನೀರನ್ನು ನಾವು ಬಳಕೆ ಮಾಡ್ಬೋದು ಸರ್. ಸೊ ಹಾಗಾದ್ರೆ ಇಲ್ಲಿಂದ ಡಂಪ್ ಆಗುತ್ತೆ ಸರ್ ನೀರು ಅಲ್ಲಿಗೆ? ಸರ್ ಹೌದು, ಇಲ್ಲಿಗೆ ಬಿದ್ದು 6 ಕೊಳದ ನೀರು ಸರ್ ಇಲ್ಲಿ ಈ ಫಿಲ್ಟರ್ ಆಗಿ ಏನು ಗಲೀಜು ಡಸ್ಟ್ ಇರುತ್ತೆ ಫಿಲ್ಟರ್ ಆಯ್ತದೆ. ಮತ್ತು ಈ ಮಿಷನರೀಸಿಂದ ಆಕ್ಸಿಜನ್ ಮಿಕ್ಸ್ ಆಗುತ್ತೆ. ಇದು ಆಕ್ಸಿಜನ್ ಸರ್? ಇದು ಇಲ್ಲಿ ಆಕ್ಸಿಜನ್ ಮಿಕ್ಸ್ ಆಗಿ ಮತ್ತೆ ಈ ಕೊಳದಿಂದ ಮತ್ತೆ 6 ಕೊಳಕ್ಕೂ ಹೋಗುತ್ತೆ ಪ್ರಮಾಣದಲ್ಲಿ ನೀರು ಬೀಳೋದ್ರಿಂದ ಮತ್ತೆ ಇದು 24 ಗಂಟೆ ಟೈಮ್ ರೀಸೈಕಲ್ ಆಗ್ತಾ ಇರ್ತದೆ ಸರ್. 24x7 ಕರೆಂಟ್ ಇಲ್ಲ ಅಂತಂದ್ರೆ ನೀವು ಸೋಲಾರು ಇದಕ್ಕೆ ಅತಿ ಹೆಚ್ಚು ಬೇಕಿರೋದು ಕರೆಂಟ್ ಕಾಸ್ಟು ಸಹ ನಮ್ಮ ಮೇಲೆ ಬೀಳೋದ್ರಿಂದ ನಾವು ಸೋಲಾರ್ ಮಾಡ್ಕೊಂಡ್ರೆ ಉತ್ತಮ. ಇಲ್ಲ ಜನ್ರೇಟ್ರು ಮಾಡ್ತೀನಿ ಅಂದರೆ ಇವತ್ತು ಇನ್ನು ಡೀಸೆಲ್ ರೇಟಲ್ಲಿ ಜನ್ರೇಟ್ ಅದು 1 ಲೀಟ್ರಿಗೆ 2 ರಿಂದ 3 ಗಂಟೆ ಟೈಮ್ ಕೊಡೋದು ಜಾಸ್ತಿ. ಸೋಲಾರ್ ಮಾಡಿಕೊಂಡ್ರೆ ಸರ್ ಅನುಕೂಲ. ಇದರಿಂದ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನೀವು ಕಲೆ ಹಾಕಿ ಇದ್ರ ಬಗ್ಗೆ ಮಾಡೋದು ಉತ್ತಮ ಅಂತ ನಮ್ಮ ಓನ್ ಒಪಿನಿಯನ್ನು. ಅತಿ ಆದಾಯ ಇದೆ, ನಮ್ಮ ಹತ್ರ ದುಡ್ಡಿದೆ ಅಂತ ನೀವು ಇದಕ್ಕೆ ಏಕಾಏಕಿ ನೀವು ಏನೂ ಮಾಹಿತಿ ಇಲ್ದೇ ಸುಮ್ಮನೆ ಮಾಡೋಕ್ಕೆ ಹೋದರೆ ಇದರಿಂದ ನೀವು ನಷ್ಟ ತರಬೇಕಾಗ್ತದೆ. ನಿಮ್ಮ ಇಲಾಖೆ, ನಿಮ್ಮ ತಾಲೂಕು ಲೆವೆಲಲ್ಲಿ ಮೀನುಗಾರಿಕೆ ಇಲಾಖೆಗಳಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಗೊಂಡು ಸರ್ಕಾರದಿಂದ ಯಾವುದೇ ರೀತಿಯಾದ ಅನುದಾನಗಳನ್ನ ಬಂದರೆ ಅದರಿಂದ ಅದ್ರ ಪ್ರಕಾರ ಬಳಸ್ಕೊಂಡು ಅವರ ಗೈಡೆನ್ಸಲ್ಲಿ ಮಾಡಿದ್ರೆ ಮೀನು ಕೃಷಿ ಆದಾಯ ಅಂತ ನಾನು ಭಾವಿಸ್ತೀನಿ ಸರ್. ಅಂದರೆ ಸರ್ ನಿಮ್ಮ ಪ್ರಕಾರ ಸರಿಯಾದ ತಜ್ಞರಿಂದ ಸಲಹೆ ಮೂಲಕ ನಾವು ಮಾಡ್ಕೋಬೇಕು ಖಂಡಿತ ಸರ್, ಖಂಡಿತ ಸರಿಯಾದ ರೀತಿಯಾದ ಇದರಿಂದ ರಿಸರ್ಚರ್ಸ್ ಇರ್ತಾರಲ್ಲ, ಯಾವ ತಳಿಯನ್ನು ನಾವು ನಮ್ಮ ಸೀಸನ್ ಅಥವಾ ನಮ್ಮ ಲೋಕಲ್ ಬೆಳೆದ್ರೆ ಯಾವ ರೀತಿ ನಮ್ಮ ಲೋಕಲಲ್ಲಿ ಯಾವ ಮೀನುಗಳು ಅತಿ ಹೆಚ್ಚು ಸೇಲ್ ಆಗ್ತವೆ ಆ ತಳಿಗಳನ್ನ ಬೆಳೆದ್ರೆ ನಮಗೆ ಲಾಭದಾಯಕ. ಇಲ್ಲ ಅಂತ ಅಂದರೆ ಅವ್ರ ಕಡೆಯಿಂದ, ಇಲಾಖೆ ಕಡೆಯಿಂದ ಈ ತಳಿನ ನೀವು ಬೆಳೆದ್ರೆ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ ಅಂತ ಅವ್ರನ್ನ ಸಲಹೆ ತಗೊಂಡು ಅವರ ತಳಿಗಳನ್ನ ಸಾಕು ಸಹ ನಾವು ಲಾಭ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಮೀನುಗಾರಿಕೆ ಇಲಾಖೆಗಳಲ್ಲಿ ನೀವು ಅದರ ಬಗ್ಗೆ ಮಾಹಿತಿನ ತಗೊಂಡು ಈ ಕೃಷಿನ ಮಾಡಿದ್ರೆ ಅತಿ ಹೆಚ್ಚು ಅನುಕೂಲ ಆಗುತ್ತೆ. ಮೀನು ಕೃಷಿಯಿಂದ ನಮ್ಮ ಓನ್ ಒಪಿನಿಯನ್ನು ಲಾಭದಾಯಕ ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಮೀನು ಕೃಷಿ ಅತಿ ಹೆಚ್ಚು ಲಾಭ ಅಂತ ಹೇಳಕ್ಕೆ ಹೋದರೆ ತಪ್ಪಾಗುತ್ತೆ. ಬೇರೆ ಬೆಳೆಗೆ ಹೋಲಿಸ್ಕೊಂಡ್ರೆ ಆ ಜಾಗದಲ್ಲಿ ಮೀನು ಕೃಷಿ ಲಾಭದಾಯಕ ಅಂತ ಹೇಳ್ತೀರಾ ಸರ್? ಥ್ಯಾಂಕ್ ಯು ಸರ್, ಧನ್ಯವಾದ.